ದೇಶದಾದ್ಯಂತ ಕೊರೋನಾದ ಆತಂಕ ಮತ್ತೆ ಶುರುವಾಗಿರ್ತಕ್ಕಂಥದ್ದು. ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾದ ಪ್ರಕರಣಗಳು ಹೆಚ್ಚಾಗ್ತದೆ. ಈ ಹಿನ್ನೆಲೆ ರಾಜ್ಯ ಆರೋಗ್ಯ ಇಲಾಖೆಯಿಂದಲೂ ಕೂಡ ಮಾರ್ಗಸೂಚಿಗಳನ್ನ ಸುತ್ತೋಲೆಗಳನ್ನ ಬಿಡುಗಡೆ ಮಾಡಿ ಕೊರೋನಾದ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಈ ಒಂದು ಸುತ್ತೋಲೆ ಹೊರಡಿಸಿದೆ, ಮಾಸ್ಕ್ ಅನ್ನ ಧರಿಸಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತ ಇಲಾಖೆ ಹೇಳಿದ್ರು. ಇದು ಯಾವ ರೀತಿ ಅನುಷ್ಠಾನ ಆಗ್ತಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದು ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ಸಾರ್ವಜನಿಕರು ಯಾವ ರೀತಿ ಕೊರೋನಾ ವಿಚಾರವಾಗಿ ಅವರು ಜಾಗೃತರಾಗಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು. ಯಾಕಂದ್ರೆ ಈಗಾಗಲೇ ಕೂಡ ಕೊರೋನಾ ಅಂತಕ್ಕಂಥ ಒಂದು ಮಾರಣಾಂತಿಕ ರೋಗ ಈಗಾಗಲೇ ಕೂಡ ನಿರ್ಮೂಲನೆ ಆಗೇ ಹೋಯ್ತು ಅಂತಕ್ಕಂಥ ಮನೋಭಾವದಲ್ಲಿ ಇಂದಿಗೂ ಕೂಡ ಜನ ಜೀವನವನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಕೊರೋನಾದ ಒಂದು ಆತಂಕ ಶುರುವಾಗಿರ್ತಕ್ಕಂಥದ್ದು. JN ರೂಪಾಂತರಿ ಅಂತಕ್ಕಂಥ ವೈರಸ್ ಕೂಡ ಈಗ ಲಗ್ಗೆ ಇಟ್ಟಿರೋದ್ರಿಂದ ಇನ್ನಷ್ಟು ತಲ್ಲಣ ಮೂಡಿಸಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿ ಮಾಡೋದು, ಹೊಸ ವರ್ಷ ಬೇರೆ ಹತ್ರ ಬರ್ತಾ ಇದೆ, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬಹುದು, ಕೊರೋನಾ ಇನ್ನೂ ಹೆಚ್ಚಾಗದಂತೆ ಯಾವ ರೀತಿ ಕಡಿವಾಣವನ್ನು ಹಾಕಬಹುದು ಅಂತ ಹೇಳಿ ಕೂಡ ಸಭೆಗಳನ್ನ ಮಾಡ್ತಾ ಇದೆ. ಆದ್ರೆ ಜನಸಾಮಾನ್ಯರಲ್ಲಿ ಕೊರೋನಾ ವಿಚಾರವಾಗಿ ಇನ್ನೂ ಕೂಡ ನಿರ್ಲಕ್ಷ್ಯದ ಮನೋಭಾವ ಕಂಡು ಬರ್ತಾ ಇದೆ. ಯಾರು ಕೂಡ ಕೊರೋನಾ ಇದು ಮತ್ತೆ ಬಂದಿದೆ, ಇದು ಮತ್ತೆ ಜನರನ್ನ ಮೇಲೆ ಒಂದು ರೀತಿಯ ಸಮಸ್ಯೆನ ತಂದೊಡ್ಡುತ್ತೆ, ಹುಷಾರಾಗಿರ್ಬೇಕು ಅಂತಕ್ಕಂಥ ಇನ್ನ ಜಾಗೃತ ಮನೋಭಾವ ಇನ್ನೂ ಕೂಡ ಜನಸಾಮಾನ್ಯರಲ್ಲಿ ಕಂಡು ಬರ್ತಾರ. ಎಲ್ಲೋ ಒಬ್ಬೊಬ್ರು ರೇರ್ ಆಗಿ ಮಾಸ್ಕ್ ಅನ್ನ ಧರಿಸೋದನ್ನ ನಾವು ಕಾಣ್ತಾ ಇದ್ದೀರಿ. ಅದು ಬಿಟ್ರೆ ಆಲ್ಮೋಸ್ಟ್ ಆಲ್ ಈ ಜನಸಾಮಾನ್ಯರು ಯಾರು ಕೂಡ ಮಾಸ್ಕ್ ಗಳನ್ನ ಧರಿಸ್ತಾ ಇಲ್ಲ. ಇನ್ನು ಸಾಮಾಜಿಕ ಅಂತರ ಅಂತೂ ಕೂಡ ಕಾಣೆಯಾಗಿದೆ ಅಂತಾನೆ ಹೇಳ್ಬಹುದು. ಹೀಗಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಸುತ್ತೋಲೆಯನ್ನ ಹೊರಡಿಸಿದೆ. ಮಾರ್ಗಸೂಚಿಗಳನ್ನ ಫಾಲೋ ಮಾಡಬೇಕು, ಮಾಸ್ಕ್ ಅನ್ನ ಧರಿಸಬೇಕು, ಸ್ಯಾನಿಟೈಸರ್ ಬಳಕೆ ಮಾಡಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಬೇಕು ಅಂತ ಸುತ್ತೋಲೆಯಲ್ಲಿ ಹೇಳಿದ್ರು ಸಹ ಅದು ಯಾವ ರೀತಿ ಜನ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ, ಅದು ಅನುಷ್ಠಾನ ಯಾವ ರೀತಿ ಆಗ್ತಿದೆ, ಅಟ್ಲೀಸ್ಟ್ ಆರೋಗ್ಯ ಇಲಾಖೆ ಈ ಒಂದು ಮಾರ್ಗಸೂಚಿಗಳನ್ನ ಸುತ್ತೋಲೆಗಳನ್ನ ಅನುಷ್ಠಾನ ಮಾಡೋದಿರ್ಲಿ, ಇದ್ರ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿಯನ್ನಾದ್ರೂ ಮೂಡಿಸಬೇಕು, ಅವೇರ್ನೆಸ್ ಪ್ರೋಗ್ರಾಮ್ ಅನ್ನಾದ್ರೂ ಮಾಡಿದ್ರೆ ಜನ ಇನ್ನಷ್ಟು ಎಚ್ಚೆತ್ತುಕೊಳ್ತಾರೆ. ಮತ್ತೆ ಕೊರೋನಾ ಬಂದಿದೆ, ಮತ್ತೆ ನಾವು ಹುಷಾರಾಗಿರ್ಬೇಕು, ಮತ್ತೆ ಏನೆಲ್ಲ ಈ ಹಿಂದೆ ನಾವು ಕೊರೋನಾ ಟೈಮಲ್ಲಿ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ರಿ, ಮಾಸ್ಕ್ ಅನ್ನ ಧರಿಸೋದಾಗಿರ್ಬೋದು, ಈ ರೀತಿ ಎಲ್ಲವನ್ನ ಮತ್ತೆ ಮಾಡಬೇಕು ಅಂತಕ್ಕಂಥ ಒಂದು ಜಾಗೃತಿಯನ್ನ ಮೂಡಿಸಿದ್ರೆ ಮಾತ್ರ ಜನಸಾಮಾನ್ಯರು ಎಚ್ಚೆತ್ತುಕೊಳ್ತಾರೆ. ಇಲ್ದಿದ್ರೆ ಮತ್ತೆ ಕೊರೋನಾ ಹೆಚ್ಚಾಗೋದಕ್ಕೆ ಇದು ಕಾರಣ ಆಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ದೇಶದಾದ್ಯಂತ ಕೊರೋನಾದ ಆತಂಕ ಮತ್ತೆ ಶುರುವಾಗಿರ್ತಕ್ಕಂಥದ್ದು. ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾದ ಪ್ರಕರಣಗಳು ಹೆಚ್ಚಾಗ್ತದೆ. ಈ ಹಿನ್ನೆಲೆ ರಾಜ್ಯ ಆರೋಗ್ಯ ಇಲಾಖೆಯಿಂದಲೂ ಕೂಡ ಮಾರ್ಗಸೂಚಿಗಳನ್ನ ಸುತ್ತೋಲೆಗಳನ್ನ ಬಿಡುಗಡೆ ಮಾಡಿ ಕೊರೋನಾದ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಈ ಒಂದು ಸುತ್ತೋಲೆ ಹೊರಡಿಸಿದೆ, ಮಾಸ್ಕ್ ಅನ್ನ ಧರಿಸಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತ ಇಲಾಖೆ ಹೇಳಿದ್ರು. ಇದು ಯಾವ ರೀತಿ ಅನುಷ್ಠಾನ ಆಗ್ತಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದು ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ಸಾರ್ವಜನಿಕರು ಯಾವ ರೀತಿ ಕೊರೋನಾ ವಿಚಾರವಾಗಿ ಅವರು ಜಾಗೃತರಾಗಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು. ಯಾಕಂದ್ರೆ ಈಗಾಗಲೇ ಕೂಡ ಕೊರೋನಾ ಅಂತಕ್ಕಂಥ ಒಂದು ಮಾರಣಾಂತಿಕ ರೋಗ ಈಗಾಗಲೇ ಕೂಡ ನಿರ್ಮೂಲನೆ ಆಗೇ ಹೋಯ್ತು ಅಂತಕ್ಕಂಥ ಮನೋಭಾವದಲ್ಲಿ ಇಂದಿಗೂ ಕೂಡ ಜನ ಜೀವನವನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಕೊರೋನಾದ ಒಂದು ಆತಂಕ ಶುರುವಾಗಿರ್ತಕ್ಕಂಥದ್ದು. JN ರೂಪಾಂತರಿ ಅಂತಕ್ಕಂಥ ವೈರಸ್ ಕೂಡ ಈಗ ಲಗ್ಗೆ ಇಟ್ಟಿರೋದ್ರಿಂದ ಇನ್ನಷ್ಟು ತಲ್ಲಣ ಮೂಡಿಸಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿ ಮಾಡೋದು, ಹೊಸ ವರ್ಷ ಬೇರೆ ಹತ್ರ ಬರ್ತಾ ಇದೆ, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬಹುದು, ಕೊರೋನಾ ಇನ್ನೂ ಹೆಚ್ಚಾಗದಂತೆ ಯಾವ ರೀತಿ ಕಡಿವಾಣವನ್ನು ಹಾಕಬಹುದು ಅಂತ ಹೇಳಿ ಕೂಡ ಸಭೆಗಳನ್ನ ಮಾಡ್ತಾ ಇದೆ. ಆದ್ರೆ ಜನಸಾಮಾನ್ಯರಲ್ಲಿ ಕೊರೋನಾ ವಿಚಾರವಾಗಿ ಇನ್ನೂ ಕೂಡ ನಿರ್ಲಕ್ಷ್ಯದ ಮನೋಭಾವ ಕಂಡು ಬರ್ತಾ ಇದೆ. ಯಾರು ಕೂಡ ಕೊರೋನಾ ಇದು ಮತ್ತೆ ಬಂದಿದೆ, ಇದು ಮತ್ತೆ ಜನರನ್ನ ಮೇಲೆ ಒಂದು ರೀತಿಯ ಸಮಸ್ಯೆನ ತಂದೊಡ್ಡುತ್ತೆ, ಹುಷಾರಾಗಿರ್ಬೇಕು ಅಂತಕ್ಕಂಥ ಇನ್ನ ಜಾಗೃತ ಮನೋಭಾವ ಇನ್ನೂ ಕೂಡ ಜನಸಾಮಾನ್ಯರಲ್ಲಿ ಕಂಡು ಬರ್ತಾರ. ಎಲ್ಲೋ ಒಬ್ಬೊಬ್ರು ರೇರ್ ಆಗಿ ಮಾಸ್ಕ್ ಅನ್ನ ಧರಿಸೋದನ್ನ ನಾವು ಕಾಣ್ತಾ ಇದ್ದೀರಿ. ಅದು ಬಿಟ್ರೆ ಆಲ್ಮೋಸ್ಟ್ ಆಲ್ ಈ ಜನಸಾಮಾನ್ಯರು ಯಾರು ಕೂಡ ಮಾಸ್ಕ್ ಗಳನ್ನ ಧರಿಸ್ತಾ ಇಲ್ಲ. ಇನ್ನು ಸಾಮಾಜಿಕ ಅಂತರ ಅಂತೂ ಕೂಡ ಕಾಣೆಯಾಗಿದೆ ಅಂತಾನೆ ಹೇಳ್ಬಹುದು. ಹೀಗಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಸುತ್ತೋಲೆಯನ್ನ ಹೊರಡಿಸಿದೆ. ಮಾರ್ಗಸೂಚಿಗಳನ್ನ ಫಾಲೋ ಮಾಡಬೇಕು, ಮಾಸ್ಕ್ ಅನ್ನ ಧರಿಸಬೇಕು, ಸ್ಯಾನಿಟೈಸರ್ ಬಳಕೆ ಮಾಡಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಬೇಕು ಅಂತ ಸುತ್ತೋಲೆಯಲ್ಲಿ ಹೇಳಿದ್ರು ಸಹ ಅದು ಯಾವ ರೀತಿ ಜನ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ, ಅದು ಅನುಷ್ಠಾನ ಯಾವ ರೀತಿ ಆಗ್ತಿದೆ, ಅಟ್ಲೀಸ್ಟ್ ಆರೋಗ್ಯ ಇಲಾಖೆ ಈ ಒಂದು ಮಾರ್ಗಸೂಚಿಗಳನ್ನ ಸುತ್ತೋಲೆಗಳನ್ನ ಅನುಷ್ಠಾನ ಮಾಡೋದಿರ್ಲಿ, ಇದ್ರ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿಯನ್ನಾದ್ರೂ ಮೂಡಿಸಬೇಕು, ಅವೇರ್ನೆಸ್ ಪ್ರೋಗ್ರಾಮ್ ಅನ್ನಾದ್ರೂ ಮಾಡಿದ್ರೆ ಜನ ಇನ್ನಷ್ಟು ಎಚ್ಚೆತ್ತುಕೊಳ್ತಾರೆ. ಮತ್ತೆ ಕೊರೋನಾ ಬಂದಿದೆ, ಮತ್ತೆ ನಾವು ಹುಷಾರಾಗಿರ್ಬೇಕು, ಮತ್ತೆ ಏನೆಲ್ಲ ಈ ಹಿಂದೆ ನಾವು ಕೊರೋನಾ ಟೈಮಲ್ಲಿ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ರಿ, ಮಾಸ್ಕ್ ಅನ್ನ ಧರಿಸೋದಾಗಿರ್ಬೋದು, ಈ ರೀತಿ ಎಲ್ಲವನ್ನ ಮತ್ತೆ ಮಾಡಬೇಕು ಅಂತಕ್ಕಂಥ ಒಂದು ಜಾಗೃತಿಯನ್ನ ಮೂಡಿಸಿದ್ರೆ ಮಾತ್ರ ಜನಸಾಮಾನ್ಯರು ಎಚ್ಚೆತ್ತುಕೊಳ್ತಾರೆ. ಇಲ್ದಿದ್ರೆ ಮತ್ತೆ ಕೊರೋನಾ ಹೆಚ್ಚಾಗೋದಕ್ಕೆ ಇದು ಕಾರಣ ಆಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.